ಇಲ್ಲಿ ಏನು ಸರ್ ಐರನ್ ಕೊಟ್ಟಿದ್ದೀರಾ? ಅಂದರೆ ಈ ಜಾಗ ಒಂಥರ ಖಾಲಿಯಾಗಿ ಕಾಣ್ತಾ ಇತ್ತು, ಲೈಕ್ ದಟ್ ಕಾಲಮ್ ಬಂದಿರೋದ್ರಿಂದ ನಮ್ಗೆ ಏನಾದರೂ ಫಿಲ್ ಮಾಡಬೇಕು ಅಂತ ಅನಿಸ್ತಿತ್ತು. ಆ್ಯಕ್ಚುಲಿ ಕಸ್ಟಮರ್ಗೆ ಇದೇನು ರಿಕ್ವೈರ್ಮೆಂಟ್ ಇರಲಿಲ್ಲ, ಬಟ್ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಆರ್ಕಿಟೆಕ್ಟು ಇಲ್ಲ ಅದು ಫುಲ್ ಪ್ಯಾಕ್ ಆಗ್ತಾ ಇಲ್ಲ ಅದು, ಆದ್ರಿಂದ ಇದೊಂದು ಏನಾದರೂ ಡಿಸೈನ್ ಮಾಡೋಣ ಅಂತ MS ಅಲ್ಲಿ ಡಿಸೈನ್ ಮಾಡಿ ಇಲ್ಲಿ ಆಕ್ಚುಲಿ ಪ್ಲಾಂಟ್ಸ್ ಇಡಬೇಕು ಅನ್ನೋದಿದೆ. ಅಂದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ನ ಈ ಏನು ಹಾರಿಜಾಂಟಲ್ಸ್ ಇದೆ ಹ್ಯಾಂಗ್ ಮಾಡಿದಾಗ ನಿಮ್ಗೆ ಈ ಏರಿಯಾ ಫುಲ್ ಹೈಲೈಟ್ ಆಗುತ್ತೆ. ಅಲ್ಲಿವರೆಗೂ ಹ್ಯಾಂಗ್ ಮಾಡಬಹುದು. ಎಸ್ ಹೌದು. ಓಕೆ. ಅಂಡ್ ಇದೊಂದು ಫ್ಯಾಮಿಲಿ ಲಾಂಚ್ ಮೇಡಮ್. ಈ ಫ್ಯಾಮಿಲಿ ಲಾಂಚಲ್ಲಿ ಒಂದು ಲೈಬ್ರರಿ ಯೂನಿಟ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಅವರು ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಟೋಟಲ್ ಆಗಿ ಸಿಟ್ಔಟ್ ಫ್ಯಾಮಿಲಿ ಸಿಟ್ಔಟ್ ಥರ ಪ್ಲಾನ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲೊಂದು ಡಾಟರ್ ಬೆಡ್ರೂಮ್ ಇದೆ. ಓಕೆ, ಇಲ್ಲೂ TV ಯೂನಿಟ್ ಕೊಟ್ಟಿದ್ದೀರಾ? ಎಸ್ ಮೇಡಮ್, ಹೌದು. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೆಫಿನೆಟ್ಲಿ ಮೇಡಮ್. ಸರ್ ಇಲ್ಲಿ ವಾರ್ಡ್ರೋಬ್ ಇದೆಯಾ ಇಲ್ವಾ? ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಎಲ್ಲ ಗೋಡೆನೂ ಒಂದೇ ಥರ ಕಾಣ್ತಾ ಇದೆ. ಎಲ್ಲ ಗೋಡೆನೂ ಒಂದೇ ರೀತಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಥೀಮೇ ತುಂಬ ಲೈಟ್ ಕಲರ್ ಇದೆ ಮೇಡಮ್, ಡಿಮ್ ಆಗಿದೆ. ಅಂದರೆ ಕಸ್ಟಮರ್ ಒಂದೊಂದು ರೂಮ್ಗೂ ಒಂದೊಂದು ಥರ ವೆರೈಟಿ ಕೇಳ್ತಾ ಇದ್ರು. ಲೈಕ್ ದಟ್ ಅವ್ರ ಸೆಲೆಕ್ಷನ್ಸ್ ತುಂಬ ಹೀಗೇ ಬೇಕು ಅನ್ನೋದೊಂದು ಪರ್ಟಿಕ್ಯುಲರ್ ಇದ್ರು. ಆ್ಯಂಡ್ ಈ ವಾರ್ಡ್ರೋಬ್ನೆಲ್ಲೋದನ್ನು ಅದೇ ಥೀಮಲ್ಲಿ ಮಾಡಿದ್ದೀವಿ. ಎಲ್ಲ ಓಪನಬಲ್ ವಾರ್ಡ್ರೋಬ್ಸೇ, ಅಂದರೆ ಸ್ಪೇಷಿಯಸ್ ಆಗಿದೆ. ಯಾವಾಗ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಡ್ತೀವಿ ಅಂದರೆ ಕಾಂಪ್ಯಾಕ್ಟ್ ಆಗಿದ್ದಾಗ ರೂಮ್ಸು. ಇಲ್ಲಿ ಎಲ್ಲ ರೂಮ್ಸು ಸ್ಪೇಷಿಯಸ್ ಆಗಿ ಬಂದಿದೆ, ಕಾರ್ನರ್ ಸೈಟ್ ಇರೋದ್ರಿಂದ, ಟೋಟಲಿ ನಾವು ಸೈಟ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆಲ್ಲ ರೂಮ್ಸು ಸ್ಪೇಷಿಯಸ್ ಆಗಿ ಬಂದಿದೆ. ಆ್ಯಂಡ್ ದೀಸ್ ಟೋಟಲ್ ನಿಮಗೆ 10 feet ವಾರ್ಡ್ರೋಬ್ ಇದೆ ಮೇಡಮ್. ಸರ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. 150 square feet ಇದೆ ಮೇಡಮ್. ಹೌದಾ? ಓಕೆ, ಅದ್ರಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ, ಎಷ್ಟು ಸ್ಪೇಸ್ ಕೂಡ ಉಳಿದಿದೆ. ಎಸ್ ಮೇಡಮ್. ಎಕ್ಸ್ಟ್ರಾ TV ಯೂನಿಟ್ ಕೂಡ ಕೊಟ್ಟಿದ್ದೀರಾ, ಮತ್ತೆ ವಿಂಡೋ ಸಿಟ್ಔಟ್ ಏರಿಯಾನು ಕೂಡ ಕೊಟ್ಟಿದ್ದೀರಾ? ಎಸ್ ಮೇಡಮ್, ಹೌದು. ಇಲ್ಲೊಂದು TV ಯೂನಿಟ್ ಇದೆ, ಇಲ್ಲಿ ಕಾಟ್ ಬರ್ತಿದೆ. ಆ್ಯಕ್ಚುಲಿ ಓನ್ ಕಾಟ್ಸ್ಗಳಿರೋದ್ರಿಂದ ಅವರೇ ಅಕಾಮಿಡೇಟ್ ಮಾಡ್ಕೋತಿದ್ದಾರೆ. ಆ ಕಾಟ್ ಬ್ಯಾಕ್ ಸೈಡ್ಗೆ ಡಿಸೈನ್ ಏನಾದರೂ ಬೇಕು ಅಂತ ಈ ಥರ ಪ್ಲಾನ್ ಮಾಡಿದ್ದೀವಿ, ಅಂದರೆ ಕಾಟ್ ಹೆಡ್ ಬೋರ್ಡ್ ಸೈಡ್ಗೆ. ಎಸ್ ಮೇಡಮ್, ಇಲ್ಲಿ ಟೋಟಲ್ ರೂಮ್ ಆದಮೇಲೆ ನೆಕ್ಸ್ಟ್ ಒಂದು ವಾಕಿನ್ ವಾರ್ಡ್ರೋಬ್ ಇದೆ. ಓಕೆ ಸರ್, ಮುಂಚೆ ಮಾತ್ರ ಈ ಥರ ಕಾನ್ಸೆಪ್ಟ್ ಸೆಲೆಬ್ರಿಟೀಸ್ ಮನೇಲಿ ನೋಡ್ತಾ ಇದ್ವಿ ಸರ್. ಸೆಲೆಬ್ರಿಟೀಸು, VIP, ರಾಜಕಾರಣಿಗಳ ಮನೆಗಳಲ್ಲಿ ಮಾತ್ರ ಈ ರೀತಿಯಾಗಿರ್ತಾ ಇಲ್ಲ ಮ್ಯಾಮ್, ಇವಾಗೆಲ್ಲ ಎಲ್ಲ ಮನೇಲೂ ಮಾಡ್ಕೊಡ್ತೀವಿ ವಾಕಿನ್ ವಾರ್ಡ್ರೋಬ್. ಅಂದರೆ ಮುಂಚೆ ಅಂದರೆ ಸೂಟ್ ರೂಮ್ ಅಂತ ಹೇಳೋರು, ಸೂಟ್ ರೂಮಲ್ಲಿ ಮಾತ್ರ ನಿಮಗೆ ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸರ್ ಸಪ್ರೇಟ್ ಆಗಿರೋದು. ಇವಾಗ ಪರ್ಟಿಕ್ಯುಲರ್ ಆಗಿ ಎಲ್ಲ 30-40 ಮನೇಲಿ ಕೇಳಿದ್ರು ಮಾಡ್ಕೊಡ್ತೀವಿ. ಅದೇ ಥರ ನಿಮ್ಗೆ ಲುಕ್ಕು ಚೆನ್ನಾಗಿ ಬರುತ್ತೆ. ಆ್ಯಂಡ್ 2 ವಾರ್ಡ್ರೋಬ್ ಹೋಗಿದ್ದೀವಿ ಇಲ್ಲಿ, ಲೈಕ್ ಅಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೊಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಇಲ್ಲೊಂದು ಮೇಜರ್ ಡ್ರೆಸ್ಸರ್ ಯೂನಿಟ್. ಆ್ಯಕ್ಚುಲಿ ನಿಮಗೆ ವಾಕಿನ್ ವಾರ್ಡ್ರೋಬಲ್ಲಿ ಇಮಿಡಿಯೇಟ್ ಬಾತ್ರೂಮಿಂದ ಬಂದು ಡ್ರೆಸ್ ಆಗಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದೀವಿ ಡ್ರೆಸ್ಸರ್ ಯೂನಿಟು. ಆ್ಯಂಡ್ ದೀಸ್ ಮಿರರ್ ಆ್ಯಕ್ಚುಲಿ ಇದನ್ನು LED ಮಿರರ್ಸ್ ಅಂತ ಹೇಳ್ತೀವಿ ಮೇಡಮ್. ಅಂದರೆ ನಿಮಗೆ 3 ಕಲರ್ಸ್ ಸಿಗುತ್ತೆ, ವಾರ್ಮ್, ಲೈಟ್, ಕೂಲ್ ವೈಟ್, ಆ ಥರ 3 ಕಲರ್ಸ್ ಸಿಗುತ್ತೆ. ಅಂದರೆ ನಿಮ್ಗೆ ಹೈಲೈಟಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಲರಲ್ಲಿ ಫೇಸ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡ್ಕೋಬೋದು.